ನಿವೃತ್ತಿಯಾದ ಬಸ್ಗೆ ಗ್ರಾಮಸ್ಥರು ಭಾವನಾತ್ಮಕವಾಗಿ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದನ್ನು ಗುಜರಿಗೆ ಹಾಕಬೇಕಾಗಿತ್ತು ಇನ್ನೇನು, ಆದರೆ ಇಷ್ಟು ವರ್ಷ ಸರ್ವಿಸ್ ಕೊಡ್ತಲ್ಲ ಅದಕ್ಕೆ ಭಾವನಾತ್ಮಕವಾಗಿ ಬೀಳ್ಕೊಡುಗೆ. ಹದಿನೈದು ವರ್ಷ ಅಲ್ಲಾಪುರ ಗ್ರಾಮಸ್ಥರ ಸೇವೆಗೆ ಈ ಬಸ್ ನಿಂತಿತ್ತು. 15 ವರ್ಷ ಹುಬ್ಬಳ್ಳಿ ತಾಲೂಕಿನ ಅಲ್ಲಾಪುರ ಗ್ರಾಮದಲ್ಲಿ ಈಗ ಬಸ್ಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅದರದ್ದು ಇದು ಮುಗಿದಿರುತ್ತೆ, ಟೈಮ್ NC ಹಾಕುವ ಟೈಮ್ ಮುಗಿದಿರುತ್ತೆ. 2008ರಿಂದ 11.8 ಲಕ್ಷ ಕಿಲೋಮೀಟರ್ ಓಡಿತಂತೆ ಈ ಬಸ್ಗೆ ಸಿಂಗಾರ ಮಾಡಿ ಡ್ರೈವರ್ ಕಂಡಕ್ಟರ್ಗೆ ಸನ್ಮಾನಿಸಿ ಗೌರವ ಮಾಡಿದ್ದಾರೆ ಗ್ರಾಮಸ್ಥರು. ಗುಜರಿಗೆ ಹೋಗ್ತಾ ಇದ್ದ ಬಸ್ಗೆ ಗ್ರಾಮಸ್ಥರ ಭಾವನಾತ್ಮಕ ವಿದಾಯ. ಯಾಕೆಂದರೆ ಅದೊಂಥರ ಅದು ಕೂಡ ಆ ಬಸ್ಸು ಅವಿನಾಭಾವ ಸಂಬಂಧ ಆ ಊರವ್ರ ಜೊತೆಯಲ್ಲಿ. ಈಗ ಅದಕ್ಕೆ ಸ್ಕ್ರಾಪ್ಗೆ ಹಾಕ್ತಾರೆ ಅದನ್ನು, ಆದರೂ ಅದಕ್ಕೊಂದು ಅಂತಿಮ ಮೆರವಣಿಗೆ ಅಂತಾರಲ್ಲ ಆ ರೀತಿ ಅಂತಿಮ ಮೆರವಣಿಗೆಯನ್ನು ಮಾಡಿದ್ದಾರೆ. ಒಂದು ಕಡೆ ಸಂತೋಷ ಆದ್ರೆ ಇನ್ನೊಂದು ಕಡೆ ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ ಸತತವಾಗಿ 15 ವರ್ಷಗಳ ಕಾಲ ನಿರಂತರವಾಗಿ ಅಲ್ಲಾಪುರ ಮತ್ತು ಹಳ್ಯಾಳ ಮತ್ತು ಕಡಪಂಡಿ 3 ಗ್ರಾಮಗಳಿಗೆ ಸೇವೆನ ಒದಗಿಸಿರ್ತಕ್ಕಂಥ ಈ ಸಾರಿಗೆ ಬಸ್ ಇವತ್ತು ಒಂದು ಕಡೆ ಸಿನಿಮಾ ಹೆಸರಿನಲ್ಲಿ ಒಂದು ಹನಿ ಟ್ರ್ಯಾಪ್ ನಡೆದಿರ್ತಕ್ಕಂಥ ಘಟನೆ. ಕೆಡ್ಡಾವಕ್ಕೆ ಕೆಡವಿದ್ದು ಸುಂದರಿ ಮತ್ತು ಗ್ಯಾಂಗ್. ಸುಂದರಿ ಕಾವ್ಯಾಳ ಮಾತನ್ನು ನಂಬಿ ಬಿಸ್ನೆಸ್ ಮನ್ ಒಬ್ಬ 40 ಲಕ್ಷ ಹಣವನ್ನು ಕಳ್ಕೊಂಡಿದ್ದ. ಇದು ಪ್ಯೂರ್ಲಿ ಹನಿ ಟ್ರ್ಯಾಪ್ ಇದೆ, ಅಷ್ಟೇ, ಇನ್ನೇನಿಲ್ಲ. ಈ ಕಾವ್ಯ ಅನ್ನೋಳು ಮಾತನ್ನು ನಂಬಿ 40 ಲಕ್ಷ ಕಳ್ಕೊಂಡಿದ್ದಾನೆ ಬಿಸ್ನೆಸ್ ಮನ್. ಮೊದಲಿಗೇನೋ ಕಷ್ಟ ಇದೆ ಅಂತ 4 ಲಕ್ಷ ದುಡ್ಡಿಸ್ಕೊಂಡಿದ್ಲಂತೆ. ಅದಾದಮೇಲೆ ಹಣ ವಾಪಸ್ ಕೇಳ್ತಾನೆ ಬಿಸ್ನೆಸ್ ಮನ್ನು. ಆಗ ವಾಟ್ಸಪ್ ಕರೆ ಮಾಡಿ ಮನೆ ಕರೆಸ್ಕೋತಾಳೆ ಇವತ್ತು ಈ ಕಾವ್ಯ. ಉದ್ಯಮಿಯ ಜೊತೆ ಬಲವಂತವಾಗಿ ಲೈಂಗಿಕ ಕ್ರಿಯೆ ನಡೆಸಿ ಹನಿ ಟ್ರ್ಯಾಪ್ಗೆ ಕೆಡವಿರ್ತಕ್ಕಂಥದ್ದು. ಆಕೆಯ ಜೊತೆಗೆ ಸಹಾಯಕ್ಕೆ ಅಂತ ಇಟ್ಕೊಂಡಿರ್ತಕ್ಕಂಥ ಒಂದು 2-3 ಜನ. ಈಗ ಪ್ರಕರಣ ಬೆಳಕಿಗೆ ಬಂದಿದೆ. ಯಾಕೆಂದರೆ ಒಂದು ಸರ್ತಿ ದುಡ್ಡು ಕೊಟ್ಟು ಸೆಟ್ಲ್ ಮಾಡ್ಕೊಳ್ಳೋ ರೀತಿ ಅಲ್ಲ ಇವರೆಲ್ಲ. ಪದೇ ಪದೇ ಡಿಮ್ಯಾಂಡ್ ಮಾಡ್ತಿರ್ತಾರೆ.